छात्रों, आप सबको मेरा नमस्कार। मैं रामकृष्ण हूँ। मंगलुरु विश्वविद्यालय के CBCS पाठ्यक्रम के अंतर्गत 4th सेमेस्टर बीकॉम छात्रों के लिए निर्धारित पाठ्यक्रम और प्रश्न पत्र के प्रारूप के बारे में मैं अब बताने जा रहा हूँ। ವಿದ್ಯಾರ್ಥಿಗಳೇ, 4th ಸೆಮಿಸ್ಟರಲ್ಲಿ ಈಗ ನೀವು ಇದ್ದೀರಾ. ಫಸ್ಟ್ ಸೆಮಿಸ್ಟರ್ನ ಸರಿಯಾಗಿ ಕಂಪ್ಲೀಟ್ ಮಾಡಿದ್ರಿ. ಸೆಕೆಂಡ್ ಸೆಮಿಸ್ಟರ್ ಹೇಗೆ ಮುಗೀತು ಅಂತ ಗೊತ್ತಾಗಲಿಲ್ಲ. ಥರ್ಡ್ ಸೆಮಿಸ್ಟರ್ ಮುಗೀತಾ ಇಲ್ವಾ ಅನ್ನೋ ಗೊಂದಲ ಇನ್ನೂ ಕೆಲವರಲ್ಲಿ ಇದೆ. ಆದರೂ ಈಗ ನೀವು 4th ಸೆಮ್ಗೆ ಬಂದಿದ್ದೀರಾ, ಇದು ವಾಸ್ತವ. ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲ, ನಾನು ಇನ್ನೂ ಥರ್ಡ್ ಸೆಮ್ ಎಕ್ಸಾಮ್ ಮುಗಿಸೇ ಇಲ್ಲ, ಅಲ್ಲಿವರೆಗೂ ನಾನು 4th ಸೆಮ್ದು ನಾನು ಓದೋದಿಲ್ಲ ಅಂತ ಕೂತ್ಕೊಂಡ್ರೆ ಮತ್ತೆ 4th ಸೆಮ್ದು ಎಕ್ಸಾಮ್ ಬಂದಾಗ ಆವಾಗ ಸಮಸ್ಯೆ ಆಗುತ್ತೆ. ಸೊ ಈಗ ರಿಯಾಲಿಟಿನ ನೀವು ಅರ್ಥ ಮಾಡ್ಕೋಬೇಕು. ಏನು ಅಂದರೆ, ನೀವೀಗ 4th ಸೆಮಿಸ್ಟರ್ BComಗೆ ಬಂದಿದ್ದೀರಾ. ಈಗ 4th ಸೆಮಿಸ್ಟರ್ದು ಏನೇ ಸಿಲೆಬಸ್ ಇದೆ, ಏನೇನು ಚಾಪ್ಟರ್ಸ್ ನಾವು ಮಾಡ್ತೀವಿ, ಅದನ್ನು ನೀವು ಕಲಿಯೋದು ನಿಮ್ಮ ಈಗ ಡ್ಯೂಟಿ ಅಂತ ತಿಳ್ಕೊಳ್ಳಿ. ಇವತ್ತು ನಾನು ನಿಮಗೆ ಸಿಲೆಬಸ್ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಎರಡೂ ತಿಳ್ಕೊಂಡ್ರೆ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಹೇಗೆ ಓದಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. अब हम देखेंगे हिंदी ऑनलाइन कक्षा में आप सबका स्वागत है. अब चतुर्थ सेमिस्टर BCom में है. 4th सेमिस्टर BCom ಅಲ್ಲಿ ಇದ್ದೀರಾ. ಈಗ ನಾವು ನೋಡೋಣ. ಇದರ ಕೋಡ್ BCM HDL 281 ಅಂತ ಬರುತ್ತೆ. ಕೋಡ್ ಯಾಕಂದರೆ ಕ್ವೆಶ್ಚನ್ ಪೇಪರ್ನಲ್ಲಿ ಕೋಡ್ ಇರುತ್ತೆ, ನೀವು ಆನ್ಸರ್ ಪೇಪರ್ಲಿ ಕೋಡನ್ನು ಬರೀಬೇಕಾಗುತ್ತೆ. BCM HDL 281 ಇದು 4th ಸೆಮಿಸ್ಟರ್. ಮತ್ತು 80 ಮಾರ್ಕ್ಸಿಗೆ ನಿಮ್ಮ ಯೂನಿವರ್ಸಿಟಿ ಎಕ್ಸಾಮ್ ಇರುತ್ತೆ, 20 ಮಾರ್ಕ್ಸಿಗೆ ಇಂಟರ್ನಲ್ ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ ಅಸೈನ್ಮೆಂಟ್ಸ್ ಇರ್ಬೋದು ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಇರುತ್ತೆ. ಇದರದ್ದು ಒಟ್ಟು 100 ಮಾರ್ಕ್ಸ್ ಅಂದರೆ 2 ಕ್ರೆಡಿಟ್ಸ್ ನಿಮಗೆ ಸಿಗುತ್ತೆ. अब हम देखेंगे आपके लिए निर्धारित पाठ्यक्रम में कौन कौन सी पाठ्य पुस्तक है. फर्स्ट वन, समय सरगम एक उपन्यास है. इस उपन्यास के रचनाकार कृष्णा सोबती है. ಸಮಯ ಸರಗಮ್ ಅನ್ನೋ ಒಂದು ಉಪನ್ಯಾಸ ಅಂದ್ರೇನು, ನಾವೆಲ್ ಅಂದರೆ ಕಾದಂಬರಿಯನ್ನು ನಿಮಗೆ ಇಟ್ಟಿದ್ದಾರೆ. ಓದೋದಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಇಸ್ಕೆ ರಚಯಿತ ಹೇ ಕೃಷ್ಣಾ ಸೋಬತಿ ಇದನ್ನು ಬರೆದಿದ್ದಾರೆ. ಸಮಯ ಸರಗಮ್ ಅಂದರೆ ಸರಿಗಮಪ ಅಂತ ನಾವು ಯಾವ ರೀತಿ ಸಂಗೀತದ ಸಪ್ತಸ್ವರಗಳು ಹೇಳ್ತೀವಲ್ಲ, ಆ ಅರ್ಥ ಅಂದರೆ ಸಮಯವೂ ಹಾಗೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಮಾಡಿ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ. ನೀವು ಅದನ್ನು ಕೇಳಿದರೆ ನಿಮಗೆ ಅವಾಗ ಅದರದ್ದು ಕಾನ್ಸೆಪ್ಟ್ ಏನಿದೆ, ಆ शीर्षक उन्होंने क्यों दिया है समय सरगम, उस उपन्यास का शीर्षक ऐसा क्यों है, आपको अच्छी तरह से समझ में आ जाएगा. तो आपके लिए एक उपन्यास पढ़ना है. उपन्यास का नाम समय सरगम और लिखने वाली लेखिका है कृष्णा सोबती. ಇದೇ ಥರ ನೋಡಿ, ಬುಕ್ ನಾನಲ್ಲಿ ಚಿತ್ರ ಹಾಕಿದ್ದೀನಿ. ಆ ಬುಕ್ಕನ್ನು ನೀವು ಪರ್ಚೇಸ್ ಮಾಡಿ ಮತ್ತು ಟೈಮ್ ಸಿಕ್ಕಿದಾಗ ನೀವು ಅದನ್ನು ಓದೋದಕ್ಕೆ ಶುರು ಮಾಡಿರಿ. ನೆಕ್ಸ್ಟ್, ಅದು ಯೂನಿಟ್ 1ನಲ್ಲಾಯಿತು. ಯೂನಿಟ್ 2ನಲ್ಲಿ ಲಘು ಕಥಾ ಕುಂಜ್ ದೂಸರಿ ಕಿತಾಬ್ ಹೇ ಲಘು ಕಥಾ ಕುಂಜ್. ಅದಕ್ಕೆ ಲಘು ಕಥಾ ಕುಂಜ್ ಅಂತ ಟೆಕ್ಸ್ಟ್ ಬುಕ್ ಹೆಸರು ಇದೆ. ಅದನ್ನು उसके ಸಂಪಾದಕ ಹೇ ಬಲರಾಮ್. ಇದರಲ್ಲಿ ಕೆಲವು ಕಹಾನಿಯಾ ಹೇ, ಲಘು ಕಥಾಯೇ ಹೇ, लंबी कहानियाँ नहीं, छोटी कहानियाँ इसमें ಸಂಕಲಿತ ಹೇ. ಯಾರ್ಯಾರ ಕಥೆಗಳನ್ನು ನೀವು ಓದಬೇಕು ಅದ್ರ ಬಗ್ಗೆ ಈಗ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ಏಕ್ मधुदीप ಅನ್ನೋರು ಬರೆದಿರೋ छोटी कहानियाँ और चेतना भाटी द्वारा लिखित कहानियाँ. ಇವೆ ಸಭಿ छोटी ಒಂದು ಅರ್ಧ ಪೇಜ್ ಇರ್ಬೋದು, ಕಾಲು ಪೇಜ್ ಇರ್ಬೋದು, ಹಾಗೆ ತುಂಬ ಚಿಕ್ಕ, ಮ್ಯಾಕ್ಸಿಮಮ್ 1 ಪೇಜ್ ಇರುತ್ತೆ. ಅದಕ್ಕಿಂತ ದೊಡ್ಡ ಸ್ಟೋರೀಸ್ ಇದರಲ್ಲಿ ಸಿಗೋದಿಲ್ಲ ನಿಮಗೆ. ಚೇತನಾ ಭಾಟಿ ದ್ವಾರ ಲಿಖಿತ ಕುಚ್ ಕಹಾನಿಯಾ, ಇಂದು ಗುಪ್ತಾ 2, 3 ಆ ಥರ ಇರುತ್ತೆ ಒಬ್ಬೊಬ್ರದ್ದು. ವೀರ್ಬಾಲಾ ಭವಸಾರ್ ಕಿ ಕಥಾಯೇ ಅವ್ರ ನಾಮದೇವ್ ದ್ವಾರ ಲಿಖಿತ ಕಹಾನಿ. ಇವರು ಕರ್ನಾಟಕದವರೇನೆ. ಸೊ ಇವರ ಎಲ್ಲ ಕಥೆಗಳನ್ನು ನೀವು ಇದರಲ್ಲಿ ಓದ್ತೀರಾ. ಅಂದರೆ ಲಘು ಕಥಾ ಕುಂಜ್ ಆ ಪುಸ್ತಕದಲ್ಲಿ ಒಟ್ಟು 5 ಜನದ್ದು ಎಲ್ಲವುದು ಚಿಕ್ಕ ಸ್ಟೋರಿಗಳು, ಒಂದು 10 ರಿಂದ 15 ಸ್ಟೋರಿನ ನೀವು ಓದ್ತೀರಾ. ಸೊ ಈಗ ನಿಮಗೆ ಯೂನಿಟ್ 1 ಗೊತ್ತಾಯಿತು ಮತ್ತು ಯೂನಿಟ್ 2 ಗೊತ್ತಾಯಿತು. ಈಗ ಯೂನಿಟ್ 3ನಲ್ಲಿ ವ್ಯಾಕರಣ ಭಾಗ ಇದೆ. ವ್ಯಾವಹಾರಿಕ ವ್ಯಾಕರಣ. ಲಾಸ್ಟ್ ಇಯರ್ ನೀವು ಸೈದ್ಧಾಂತಿಕ ವ್ಯಾಕರಣ ಓದಿದ್ರಲ್ಲ, ಈಗ ನೀವು ವ್ಯಾವಹಾರಿಕ ವ್ಯಾಕರಣ ಓದ್ತೀರಾ. ಲಾಸ್ಟ್ ಇಯರೇ ಬುಕ್ ಪರ್ಚೇಸ್ ಮಾಡಿದರೆ ಮತ್ತೆ ಅದನ್ನು ಇನ್ನೊಂದು ಸಲ ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ. उसमें क्या क्या सीखने वाले हैं? वाक्य शुद्धिकरण. वाक्य देते हैं परीक्षा में, एक वाक्य में क्या क्या गलती है, उसमें व्याकरण के दोष कौन से हैं, वर्तनी के दोष कौन से हैं, उसे पता लगाकर
ठीक करके आपको लिखना है ಅಂದರೆ ವಾಕ್ಯದಲ್ಲಿ ಏನು ಅಶುದ್ಧಿ ಇರುತ್ತೆ ಅಂದರೆ ಗ್ರಾಮರ್ ಮಿಸ್ಟೇಕ್ ಇರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅದನ್ನು ನೀವು ಸರಿ ಮಾಡಿ ಬರಿಬೇಕು. ಯಾವ ಥರ ಲಡ್ಕ ಫಲ್ ಖಾತಿ ಹೇ ಇರುತ್ತೆ. ಲಡ್ಕ यहाँ ಸಬ್ಜೆಕ್ಟ್ ಅಂದರೆ ಕರ್ತೃ, ಪುಲ್ಲಿಂಗ್ ಏಕವಚನ, ಖಾತಿ ಹೇ ಅಲ್ಲ ಖಾತಾ ಹೇ ಬರಬೇಕು ಅಂತ ನಿಮಗೆ ಗೊತ್ತಾಗಬೇಕು. ಲಡ್ಕ ಫಲ್ ಖಾತಾ ಹೇ ಬರೆದ್ರೆ ಮುಗ್ದೇ ಹೋಯಿತು. ಲಡ್ಕೆ ಖಾತಾ ಹೇ ಇದ್ದರೆ ಲಡ್ಕೆ ಬಹುವಚನ ಇದೆ, ಆವಾಗ ನಾವು ಲಡ್ಕೆ ಖಾತೆ ಹೇ ಬರಬೇಕು. ಆ ಥರ ಮಾಡಿದರೆ ಮುಗೀತು. नेक्स्ट वाक्य शुद्धिकरण के बाद दूसरा है शब्द शुद्धिकरण. शब्द शुद्धिकरण, एक शब्द देते हैं, वर्ड्स देते हैं, उसमें कोई गलतियां रहती है, उन गलतियों को ठीक करना है, सही करके लिखना है. ಏನು ಮಿಸ್ಟೇಕ್ಸ್ ಇರುತ್ತೆ ಅದನ್ನು ಸರಿ ಮಾಡಿ ಬರಿಬೇಕು. ಈಗ ಯಾವುದೋ ಒಂದು ದೀವಾರ್ ಅಂತ ಒಂದು ವರ್ಡ್ಗೆ ದಿವಾರ್ ಅಂತ ಕೊಟ್ಬಿಟ್ಟಿರ್ತಾರೆ. ದಿವಾರ್ ದಿ ಛೋಟಿ ಕಿ ಮಾತ್ರ ಹ್ರಸ್ವ ಕೊಟ್ಟು ದಿವಾರ್ ಅಂತ ಕೊಟ್ಬಿಟ್ಟಿರ್ತಾರೆ. ಅದನ್ನು ನೀವು ದೀವಾರ್ ಅಂತ ಮಾಡಬೇಕು. ಬಡಿ ಕಿ ಮಾತ್ರ ಬರೆದು ಬಡಿ ಕಿ ಮಾತ್ರ ವಾ ಮತ್ತು ಆಕಿ ಮಾತ್ರ ರಾ, ದೀವಾರ್. ಅದನ್ನು ಸರಿ ಮಾಡಿ ಕರೆಕ್ಟ್ ವರ್ಡ್ ಬರೆದ್ರೆ ಶಬ್ದ ಶುದ್ಧೀಕರಣ ಅಂತ ಆಗುತ್ತೆ. ಆವಾಗ ನಿಮಗೆ ಕಂಪ್ಲೀಟ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪರ್ಯಾಯವಾಚಿ ಶಬ್ದ ಅಂದರೆ ಸಿನಾನಿಮ್ಸ್ ಇರುತ್ತೆ, ಅಂದರೆ ಸಮಾನಾರ್ಥಿ ಶಬ್ದಗಳು ಬರುತ್ತೆ. ಯಾವುದೋ ಒಂದು ಈಗ ಗಗನ್ ಕೊಟ್ಟು ಅದಕ್ಕೆ ಸಮಾನಾರ್ಥಿ ಶಬ್ದ ಯಾವುದೋ ಎರಡನ್ನು ಬರೀರಿ ಅಂತ ಕೇಳ್ಬೋದು. ನೀವು ಆಕಾಶ, ಆಸ್ಮಾನ್ ಆ ಥರ ಬರಿಬೋದು. ಪಾನಿ ಕೊಟ್ಟರು ಜಲ್ ಬರಿಬೋದು. ಆ ಥರ ಏನು ಬೇಕಾದರೂ ವರ್ಡ್ಸನ್ನು ಕೇಳ್ಬೋದು, ಅದನ್ನು ನೀವು ಬರಿಬೇಕಾಗುತ್ತೆ. ಪರ್ಯಾಯವಾಚಿ ಶಬ್ದ. ಅಗಲಾ ಆತಾ ಹೇ ವಿಪರೀತಾರ್ಥಕ ಶಬ್ದ ಅಂದರೆ ಆಪೋಸಿಟ್ ವರ್ಡ್ಸ್. ಇದರಲ್ಲಿ ಆಪೋಸಿಟ್ ವರ್ಡ್ಸ್ ನೀವೆಲ್ಲ ಹೈಸ್ಕೂಲಿಂದನೂ ಕಲಿತ್ಕೊಂಡು ಬರ್ತಾನೆ ಇದ್ದೀರಾ. उसमें कुछ शब्द देते हैं, आपको उसका विलोम शब्द या विपरीतार्थक शब्द ಆಪೋಸಿಟ್ ವರ್ಡ್ लिखना है. ಇದು ವ್ಯಾವಹಾರಿಕ. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಅದು ಸೈದ್ಧಾಂತಿಕಲ್ಲಿ ಬರುತ್ತೆ, ಸಾರಿ. ಈಗ ವ್ಯಾವಹಾರಿಕ ವ್ಯಾಕರಣದಲ್ಲಿ ಏನು ಬರುತ್ತೆ ಅಂದರೆ ಸ್ವವೃತ್ ಲೇಖನ್, ನೌಕರಿ के लिए, ವಿವಾಹ के लिए ಸ್ವವೃತ್ ಲೇಖನ್. ಈ ಸ್ವವೃತ್ ಅಂದ್ರೇನು? ಬಯೋಡೇಟಾ ಬರೆಯೋದು. ಬಯೋಡೇಟಾ ಅಂದರೆ ನಮ್ಮ ಬಗ್ಗೆ ನಾವು ಬರೀತೀವಲ್ಲ, ಅದು ಬಯೋಡೇಟಾ. ನೌಕರಿ के लिए आप किस प्रकार आप ಬಯೋಡೇಟಾ तैयार, ರೆಸ್ಯೂಮೆ ರೆಡಿ ಮಾಡ್ತೀರಲ್ಲ, ಇಂಗ್ಲೀಷಲ್ಲಿ ಎಲ್ಲ ಬರೆದಿರ್ತೀರಾ. किस प्रकार आपको अपना स्ववृत्त तैयार करना है, आपका नाम आना है, पता आना है और आपकी ಶೈಕ್ಷಿಕ ಯೋಗ್ಯತಾ ಎಲ್ಲ ಡೀಟೇಲ್ಸನ್ನೆಲ್ಲ ಬರೆದಿರ್ತಿಲ್ಲ. ಮತ್ತು ಅಷ್ಟು ಡೀಟೇಲ್ಸನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದನ್ನು ನಾವು ಸ್ವವೃತ್ತ ಲೇಖನ್ ಅಂದರೆ ಬಯೋಡೇಟಾ ರೈಟಿಂಗ್ ಅಂತ ಹೇಳ್ತೀವಿ. ಏಕ ನೌಕರಿ के लिए, दूसरा ವಿವಾಹ के लिए, ಮದುವೆಗಾಗಿ. ಈಗ ಪೇಪರ್ನಲ್ಲಿ ಮ್ಯಾಟ್ರಿಮೋನಿಯಲ್ ಇದರಲ್ಲೆಲ್ಲ ಆ್ಯಡ್ ಕೊಟ್ಟಿರ್ತಾರೆ, ಅಂದರೆ ನನಗೆ ಇಂತಹ ವರ ಬೇಕಾಗಿದ್ದಾನೆ, ಇಂತಹ ವಧು ಬೇಕಾಗಿದ್ದಾನೆ. तो आपको उसके लिए भी क्या करना है, एक ಸ್ವವೃತ್ತ लिखना है. ನಿಮ್ಮ ಏಜು, ನಿಮ್ಮ ಇದು ಕಲ್ಲರಿಂದ ಹಿಡಿದು ಏಜು ಮತ್ತು ಕಾಸ್ಟ್ ಕೆಲವರು ಕೇಳ್ತಾರೆ, ಕೆಲವರು ಕಾಸ್ಟ್ ನೋ ಬಾರ್ ಅಂತ ಹೇಳ್ತಾರೆ. ಮತ್ತು ಶೈಕ್ಷಿಕ ಯೋಗ್ಯತೆ, ಎಜುಕೇಷನಲ್ ಕ್ವಾಲಿಫಿಕೇಷನ್, ಆ ಥರ ಏನೆಲ್ಲ ಡೀಟೇಲ್ಸನ್ನು ಸಾಮಾನ್ಯವಾಗಿ ಕೇಳ್ಬೋದು, ಅದನ್ನೆಲ್ಲ ನಿಮ್ಮ ಹಾಬೀಸ್ ಇರ್ಬೋದು, ಅದನ್ನೆಲ್ಲ ಬರಿಬೇಕು. ಇದು ಎರಡು ರೀತಿಯ ಸ್ವವೃತ್ತಿ ಲೇಖನ. ಏಕ ನೌಕರಿ से संबंधित और एक विवाह से संबंधित. परीक्षा में दो में से एक पूछते हैं. आपको नौकरी दोनों के लिए तैयारी करनी है. नौकरी से संबंधित को टदन बरीरे, इला विवाह से संबंधित स्ववृत्त लेख लिखिए, तो आपको दूसरा लिखना पड़ता है. नेक्स्ट आता है रिपोर्टार्ज लेखन. ರಿಪೋರ್ಟಾರ್ಜ್ ಅಂದ್ರೇನು? ರಿಪೋರ್ಟ್ ರೈಟಿಂಗ್ ಅಂತ. ಇಲ್ಲಿ ಒಂದು ರೀತಿ ರಿಪೋರ್ಟ್, ಈಗ ಮಾಮೂಲಿ ಪೇಪರ್ ಅವ್ರು ಬರೀತಾರಲ್ಲ ಅದೇ ಥರ ರಿಪೋರ್ಟ್ ಅಂತಲ್ಲ, ಇಲ್ಲಿ ಸಾಹಿತ್ಯಿಕವಾಗಿ ರಿಪೋರ್ಟಾರ್ಜ್ ಇದು. ಅಂದರೆ ವಿಷಯನೇ ಬರೀತೀರಾ, ಗೊತ್ತಿರೋ ಆಗಿರೋ ಘಟನೆ ಬಗ್ಗೆನೇ ಬರೀತೀರಾ, ಆದರೂ ರೈಟಿಂಗ್ ಆ ಶೈಲಿ ಏನಿರುತ್ತಲ್ಲ, ಉಸೇ ಹಮ್ ಬೋಲ್ತೆ ಹೇ ರಿಪೋರ್ಟಾಜ್. ರಿಪೋರ್ಟಾಜ್ ಲೇಖನ್. ಒಂದು ಘಟನೆನ ಈಗ ನಿಮ್ಮ ಕಾಲೇಜ್ ಡೇ ಆಗಿದೆ, ಅದನ್ನು ನೀವು ಅದರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡೋದು. ಯಾವ ರೀತಿ ಮಾಡ್ತೀರಾ ಸಾಹಿತ್ಯಿಕವಾಗಿ, ಉಸ್ಕೆ ಬಾರೆ ಮೇ ಮೈ ಆಪ್ಕೋ ಅಗಲೇ ವಿಡಿಯೋ में बताऊंगा. नेक्स्ट अपठित गद्यांश, अनसीन पैसेज. आपको एक पैराग्राफ दिया जाएगा, एक गद्यांश. उस गद्यांश को पढ़कर वहाँ दिए गए प्रश्नों का उत्तर लिखना है. प्रश्नों के लिए उत्तर लिखना है. ಏನು ಕ್ವೆಶ್ಚನ್ಸ್ 5 ಕ್ವೆಶ್ಚನ್ಸ್ ಕೊಟ್ಟಿರ್ತೀವಿ, ಅದಕ್ಕೆ ನೀವು ಆನ್ಸರನ್ನು ಅದೇ ಪ್ಯಾರಾಗ್ರಾಫಿಂದ ಹುಡುಕಿ ಬರೀಬೇಕು. इसके लिए आपको क्या करना है, उस गद्यांश को कम से कम 3 बार पढ़ना है, समझना है, बाद में उत्तर लिखना है. तो अपठित गद्यांश. नेक्स्ट चौथा आता है अनुवाद. अनुवाद का मतलब है ट्रांसलेशन. हिंदी में एक पैराग्राफ, एक गद्यांश दिया जाता है, उसे कन्नड़ में लिखना है या अंग्रेज़ी में लिखना है. ऑप्शन आपके लिए रहता, खुला रहता है. आप
हिंदी में जो गद्यांश दिए हैं उसे आप कन्नड़ में लिख सकते हैं या अंग्रेज़ी में लिख सकते हैं। इन दो भाषाओं को छोड़कर कोई तीसरी भाषा में आप नहीं लिख सकते। ಇಲ್ಲ ನನಗೆ ಮಲಯಾಳಂ ಬರುತ್ತೆ, ನಾನು ಅದರಲ್ಲಿ ಬರಿತೀನಿ, ಹಾಗೆ ಬರೆಯೋದಕ್ಕೆ ಬರೋದಿಲ್ಲ. ತುಳುನಲ್ಲಿ ಬರಿತೀನಿ, ಇಲ್ಲ ಹಿಂದಿನಲ್ಲಿರೋದನ್ನು ಕನ್ನಡದಲ್ಲಿ ಬರಿಬಹುದು, ಇಲ್ಲ ಇಂಗ್ಲೀಷಲ್ಲಿ ಬರಿಬಹುದು, ನಿಮ್ಮ ಚಾಯ್ಸ್ ಅದು. नेक्स्ट कन्नड़ या अंग्रेज़ी में एक पैराग्राफ देते हैं, उसे आपको क्या करना है, ಹಿಂದಿ ಮೇ ಲಿಖನಾ ಹೇ. ಬರಿಬೇಕಾದ್ರೆ ಟ್ರಾನ್ಸ್ಲೇಷನ್ನು ಯಾವಾಗಲೂ ಮೂಲ ಪಾಠ ಏನಿರುತ್ತಲ್ಲ ಆ ಸೋರ್ಸ್ ಅದನ್ನು ಮೊದಲು ಸರಿ ಓದಬೇಕು, ಆಮೇಲೆ ಅದನ್ನು ಅನುವಾದ ಮಾಡಬೇಕು. ಅದರ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಆತಾ ಹೇ ಫಿಲ್ಮ್ ಸಮೀಕ್ಷಾ. ಫಿಲ್ಮ್ ಸಮೀಕ್ಷಾ ಅಂದ್ರೇನು, ನಾವು ಕ್ರಿಟಿಸೈಸ್ ಮಾಡ್ತೀವಿ ಅಂದರೆ ಒಂದು ವಿಶ್ಲೇಷಣೆಯನ್ನು ಮಾಡೋದು. ಒಂದು ಸಿನಿಮಾ ನೋಡಿ ಬಂದಿರ್ತೀರಾ, ಆ ಸಿನಿಮಾ ಹೇಗೆ ಅನ್ನಿಸ್ತು, ಅದರಲ್ಲಿ ಯಾವುದು ಒಳ್ಳೆಯದಿತ್ತು, ಯಾವುದು ಕೆಟ್ಟದಿತ್ತು, ಯಾವುದು ಸರಿ ಇತ್ತು, क्या ठीक था, क्या ठीक नहीं था, उसमें से क्या अच्छे गुण थे, क्या बुरे गुण थे, उसमें से हमें क्या संदेश मिलता है, ये सारे विचारों को, इन सारे विचारों को आपको क्या करना है, अपनी समीक्षा में उतारना है. ನೀವು ನಿಮ್ಮ ಸಮೀಕ್ಷೆನಲ್ಲಿ ಬರಿಬೇಕು. ಒಂದೂವರೆ ಪೇಜ್ ಬರೆದ್ರೆ ಸಾಕು. ಯಾವುದಾದ್ರೂ ಒಂದು ಫಿಲಮ್ ಬಗ್ಗೆ ತೊಗೊಂಡು ಚರ್ಚೆ ಮಾಡೋಣ. तो यह आपके लिए अंतिम ವ್ಯಾವಹಾರಿಕ ವ್ಯಾಕರಣ में अंतिम भाग है. ಸೊ ಈ ರೀತಿಯಾಗಿ ನಿಮಗೆ ಏನಾಗುತ್ತೆ, ಇಷ್ಟು ಸಿಲೆಬಸ್ ಇದೆ, ಒಟ್ಟು 4 ಯೂನಿಟಲ್ಲಿದೆ. ಮೊದಲನೇ ಯೂನಿಟಲ್ಲಿ ನಾವೆಲ್ ಬರುತ್ತೆ, ಎರಡನೇ ಯೂನಿಟಲ್ಲಿ ನಿಮಗೆ ಲಘು ಕಥಾಯೇ ಬರುತ್ತೆ, ಮೂರನೇದರಲ್ಲಿ ಮತ್ತು ನಾಲ್ಕನೇದ್ರಲ್ಲಿ ಗ್ರಾಮರ್ ಪಾರ್ಟ್ ಬರುತ್ತೆ. ನೆಕ್ಸ್ಟ್ ನೋಡೋಣ ಯಾವ ಬುಕ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಸಮಯ ಸರ್ಗಮ್, ಏಕ್ ಉಪನ್ಯಾಸ್, कृष्णा सोबती द्वारा लिखित, लघु कथा कुंज, संपादक बलराम, राजकमल प्रकाशन, नई दिल्ली. व्यावहारिक हिंदी व्याकरण डॉक्टर नागरत्न, डॉक्टर सुमा, वाणी प्रकाशन, दिल्ली. इन किताबों को खरीदने की आवश्यकता है. ನೆಕ್ಸ್ಟ್ ಈಗ ಕ್ವೆಶ್ಚನ್ ಪೇಪರ್ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡ್ರೆ ಈಗಲೇ ನಿಮಗೆ ಯಾವ ಥರ ಓದಬೇಕು ಅನ್ನೋದು ಗೊತ್ತಾಗುತ್ತೆ. तो परीक्षा की तैयारी के लिए आपको सबसे पहले जानने की आवश्यकता है प्रश्न पत्र का प्रारूप कैसा होता है, किस प्रकार का होता है. तो फर्स्ट मेन में क्या होता है, ऑब्जेक्टिव टाइप क्वेश्चंस. अंदर ऑब्जेक्टिव टाइप क्वेश्चंस का मतलब क्या है, यहाँ 1 अंक के प्रश्न होते हैं. 5 ಕ್ವೆಶ್ಚನ್ಸ್ ಕೇಳ್ತಾರೆ. ಎಲ್ಲಿಂದ ಕೇಳ್ತಾರೆ ಅಂದರೆ यूनिट 1 ಇಂದ ಕೇಳ್ತಾರೆ. यूनिट 1 का मतलब यहाँ जो नावल उपन्यास रखा है ना समय सरगम उसमें से देते हैं. ಅಂದರೆ 5 ಕ್ವೆಶ್ಚನ್ನ ಒಂದೊಂದು ಮಾರ್ಕ್ಸ್ದು ನಿಮ್ಮ ನಾವೆಲಿಂದ ಕೊಡ್ತಾರೆ. ಸೊ ಅದಕ್ಕೆ 5 ಮಾರ್ಕ್ಸ್ ಬರುತ್ತೆ. सेकेंड मेन में क्या आता है, एस्से टाइप क्वेश्चंस, निबंधात्मक प्रश्न. ಇದರಲ್ಲಿ यूनिट 1 ಇಂದಾನೆ ಕೇಳ್ತಾರೆ. 1 out of 2 ಅಂದರೆ 2 ಕ್ವೆಶ್ಚನ್ಸ್ ಕೇಳ್ತಾರೆ. उनमें से एक का उत्तर लिखना है. ಅಂದರೆ ನೀವು ಆ ನಾವೆಲ್ದು ಒಂದು ಸಮ್ಮರಿ ಅಥವಾ ಸಾರಾಂಶನ ಕಲಿಬೇಕಾಗುತ್ತೆ. ಅದಕ್ಕೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. 10 + 5 15 ಆಯಿತು ನಾವೆಲ್ ಪಾರ್ಟಿಂದ. ಮತ್ತೆ ಮುಂದೆ ನೋಡೋಣ. तीसरा थर्ड मेन में क्या है, शॉर्ट नोट्स. यूनिट 1 से ही है. 2 out of 3 इसका मतलब 3 देते हैं. 3 में से आपको 2 लिखना है. ಅಂದರೆ 2 × 5 ಅಂದರೆ 10 ಮಾರ್ಕ್ಸ್. ಟೋಟಲ್ ಎಷ್ಟಾಯಿತು, 25 ಮಾರ್ಕ್ಸ್ ನಿಮಗೆ ಸಮಯ ಸರ್ಗಮ್ ಉಪನ್ಯಾಸದಿಂದ ಬರ್ತಾ ಇದೆ. ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ 5 ಇರುತ್ತೆ, ಟಿಪ್ಪಣಿಗೆ 2 ಇರುತ್ತೆ, 10 ಮಾರ್ಕ್ಸ್ ಆಯಿತು. ಮತ್ತು 10 ಮಾರ್ಕ್ಸ್ ಒಂದು ಲಾಂಗ್ ಆನ್ಸರ್ ಬರೆಯೋದಿರುತ್ತೆ. ಅದೇ ಟೋಟಲ್ 2.5 ಅಂದರೆ 25 ಮಾರ್ಕ್ಸ್ ಆಯಿತು. 25 ಮಾರ್ಕ್ಸು ಜಸ್ಟ್ ಒಂದು ಬುಕ್ ಒಂದು 100-120 ಪೇಜಸ್ ಬುಕ್ ಓದಿದರೆ ನಿಮಗೆ 25 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಾನು ಇದರ ರಿಲೇಟೆಡ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೀವು ನೋಡಬಹುದು. ನೆಕ್ಸ್ಟ್ एनोटेशंस ಇದೆ, संदर्भ स्पष्टीकरण कीजिए. यूनिट 2 से, यूनिट 2 का मतलब लघु कथा कुंज ಅಂದರೆ छोटी छोटी कहानियाँ जो है ना वहाँ से देते हैं. ಅಂದರೆ ಸಂದರ್ಭ ಕೊಡ್ತಾರೆ. ಯಾವುದೋ ಟೆಕ್ಸ್ಟ್ ಬುಕ್ ಮಿಡ್ಲಿಂದ ತೊಗೊಂಡು ಯಾವುದೋ ಒಂದು ಡೈಲಾಗು ಯಾವುದೋ ಒಂದು ಸ್ಟೇಟ್ಮೆಂಟನ್ನು ಕೊಡಬಹುದು. वहाँ 2 देते हैं. 2 out of 3 3 में से 2 का उत्तर लिखना है. 10 ಮಾರ್ಕ್ಸ್ ಆಯಿತು. ಮತ್ತು ಅದೇ ಲಘು ಕಥಾ ಕುಂಜಲ್ಲೇನೆ ಶಾರ್ಟ್ ನೋಟ್ಸ್ ಕೇಳ್ತಾರೆ. तो ಅದರಲ್ಲೂ ನೀವು ಒಂದು 3 ಕೊಟ್ಟಿರ್ತಾರೆ, 3ರಲ್ಲಿ 2ನ ಆನ್ಸರ್ ಮಾಡಬೇಕು. ಅವಾಗ ಎಷ್ಟಾಯಿತು, ಅದಕ್ಕೂ 10 ಮಾರ್ಕ್ಸ್, ಟೋಟಲ್ 20 ಮಾರ್ಕ್ಸ್ ಆಯಿತು. तो जो छोटी छोटी कहानियाँ हैं ना लघु कथा कुंज में, उसमें उनमें से आपको 20 अंक मिलेंगे. समय सरगम उपन्यास से 25 और लघु कथा कुंज से 20 अंक, ಟೋಟಲ್ हुआ 45 ಮಾರ್ಕ್ಸ್. ಅಂದರೆ 45 ಮಾರ್ಕ್ಸ್ದು ಇಲ್ಲಿಗೆ ಆಯಿತು. ಈಗ ಪ್ರಾಕ್ಟಿಕಲ್ ಗ್ರಾಮರ್ದು ಏನೇನಿದೆ ನೋಡೋಣ. ಕರೆಕ್ಷನ್ ಆಫ್ ಸೆಂಟೆನ್ಸ್ ಅಂದರೆ ವಾಕ್ಯ ಶುದ್ಧೀಕರಣ. ಸೆಂಟೆನ್ಸನ್ನು ಕರೆಕ್ಟ್ ಮಾಡೋದಕ್ಕೆ ನಿಮಗೆ 3 ಸೆಂಟೆನ್ಸ್ ಕೊಟ್ಟಿರ್ತಾರೆ. उसमें 1 या 2 गलतियाँ होती है. ಒಂದು ಅಥವಾ मैक्सिमम 2 मिस्टेक इरुत्ते. उसे ठीक करके आपको लिखना है तो 3 अंक आसानी से ले सकते हैं. करेक्शन ऑफ स्पेलिंग,
जो शब्द देते हैं शब्द में जो गलती होती है ना उस गलती को ठीक करके लिखना है. ವರ್ಡ್ ಅಲ್ಲದೆ ಕೊಡ್ತಾರೆ, ಅದರಲ್ಲಿ ಏನು ಮಿಸ್ಟೇಕ್ ಇರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಅದನ್ನು ಸರಿ ಮಾಡಿ ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. ಟೋಟಲ್ ಇಲ್ಲಿ 6 ಆಯ್ತು. ಇದರಲ್ಲಿ ಸಿನಾನಿಮ್ಸ್ ಆ್ಯಂಡ್ ಆಂಟಾನಿಮ್ಸ್ ಅಂದರೆ ಏನಿಲ್ಲಿ ಪರ್ಯಾಯವಾಚಿ ಶಬ್ದ ಕೇಳ್ತಾರೆ, ಮತ್ತು ಸಮಾನಾರ್ಥಕ ಶಬ್ದ, ಮತ್ತು ಇನ್ನೊಂದು ಯಾವುದು ಆ್ಯಂಟೋನಿಮ್ಸ್ ಅಂದರೆ ವಿಲೋಮ ಶಬ್ದ, ವಿರುದ್ಧಾರ್ಥಕ ಶಬ್ದ. ಟೋಟಲ್ 4 ಒಟ್ಟು 8 ಇರುತ್ತೆ. ಅರ್ಧ ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸ್ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಅಲ್ಲಿ 10 ಮಾರ್ಕ್ಸ್ ಆಯ್ತು. ಈಗ ನಿಮಗೆ ನೆಕ್ಸ್ಟ್ ಫಿಲ್ಮ್ ಸಮೀಕ್ಷಾ ಏನು ಹೇಳಿದ್ನಲ್ಲ, ಯಾವುದೋ ಒಂದು किसी एक फिल्म पर आपको समीक्षा करनी है, फिल्म की समीक्षा करनी है, उसके लिए 5 अंक देते हैं. 1ರಿಂದ 1.25 ಪೇಜ್ ಆನ್ಸರ್ ಬರೆದು ಸಾಕು. ನೆಕ್ಸ್ಟ್ ಬಯೋಡೇಟಾ ಅಥವಾ ರಿಪೋರ್ಟ್ ರೈಟಿಂಗ್. ಬಯೋಡೇಟಾ ಕೇಳ್ಬೋದು. ಬಯೋಡೇಟಾಯಲ್ಲಿ 2 ರೀತಿ ಇದೆ, ಒಂದು ವಿವಾಹ ಸೆ ಸಂಬಂಧಿತ और एक ನೌಕರಿ ಸೆ ಸಂಬಂಧಿತ, ಅಥವಾ ಇನ್ನೊಂದು ರಿಪೋರ್ಟ್, ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಬಗ್ಗೆ, ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ನೀವು ರಿಪೋರ್ಟ್ ರೈಟ್ ಮಾಡಬೇಕು. ಸೊ उसके लिए होंगे 5 अंक. अनुवाद के लिए हिंदी से कन्नड़ में अनुवाद के लिए 5 मार्क्स, कन्नड़ से हिंदी में अनुवाद के लिए, कन्नड़ अथवा अंग्रेजी में से हिंदी में अनुवाद के लिए 5 अंक. टोटल 10 मार्क्स निಮಗೆ ट्रांसलेशनಲ್ಲೇ ಬರುತ್ತೆ. और लास्ट वन अनसीन पैसेज, एक गद्य देते हैं, अपठित गद्यांश देते हैं, उसके लिए 5 प्रश्न होंगे. उन 5 प्रश्नों के लिए उत्तर आपको उसी पैराग्राफ से मिलेगा. तो सही उत्तर लिखने पर आपको पूरे 5 अंक प्राप्त होंगे. इस प्रकार 80 अंक आप आसानी से ले सकते हैं. ಟೋಟಲ್ ಸ್ಟೂಡೆಂಟ್ಸ್ ಈಗ ನೀವು 80 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ಗೆ ಇರುತ್ತೆ, ಅದಕ್ಕೆ ಅಸೈನ್ಮೆಂಟ್ ಮತ್ತು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಏನು ಎಕ್ಸಾಮ್ ಆಗಿರುತ್ತೆ ಆ ಮಾರ್ಕ್ಸ್ ನೋಡ್ಕೊಂಡ್ಬಿಟ್ಟು ನಿಮಗೆ ಮಾರ್ಕ್ಸನ್ನು ಅಲಾಟ್ ಮಾಡ್ತೀವಿ. ಸೊ ಚೆನ್ನಾಗಿ ಓದ್ಕೊಳ್ಳಿ, ತುಂಬ ಈಸಿ ಇದೆ. ನಿಮ್ಮ 4th ಸೆಮಿಸ್ಟರ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತಿನ ಏನು ಇಂಟ್ರೊಡಕ್ಷನ್ ಇತ್ತು, ಸಿಲೆಬಸ್ ಮತ್ತು ಬ್ಲೂ ಪ್ರಿಂಟು, ಇದನ್ನು ಇಲ್ಲಿಗೆ ನಾನು ಕೊನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.